ನಿನ್ನೆ ಯಾರಿಗಾಗಿ ನಡೀತು ಈ ಸಿನಿಮಾನ ಕಾರ್ಯಕ್ರಮ? ಸಚಿವರು, ಶಾಸಕರು, ಪ್ರಭಾವಿಗಳ ಕುಟುಂಬಕ್ಕಾಗಿ ನಡೀತಾ, ಅವ್ರ ಶೋಕಿಗಾಗಿ ನಡೀತಾ? ಆರ್ಸಿಬಿ ತಂಡಕ್ಕೆ ಸರ್ಕಾರದಿಂದ ಸನ್ಮಾನ ಆಯೋಜನೆ ಏನು ಮಾಡಿದ್ರು, ಅದರ ಮೊದಲ ಸಾಲಿನಲ್ಲಿ ಶಾಸಕರು, ಸಚಿವರ ಕುಟುಂಬಸ್ಥರು ಬಂದು ಕೂತಿದ್ರು. ವಿಧಾನಸೌಧದ ಎದುರು ಆರ್ಸಿಬಿ ಅಭಿಮಾನಿಗಳು ಸೇರಿದ್ರು. ಒಂದು ಕಡೆ ಅಭಿಮಾನಿಗಳು ನಿಲ್ಲಕ್ಕೂ ಜಾಗ ಇಲ್ಲದೆ ಸಾಯ್ತಾ ಇದ್ದಾರೆ, ಲಿಟ್ರಲಿ ಸಾಯ್ತಾ ಇದ್ರೆ, ಮತ್ತೊಂದಷ್ಟು ಜನ ಹೈಕೋರ್ಟ್ ಕಾಂಪೌಂಡು, ಮರ, ಎತ್ತರದ ಜಾಗಗಳನ್ನ ಹತ್ತಿ ಅಪಾಯವನ್ನು ಲೆಕ್ಕಿಸದೆ ಕಟ್ಟಡ ಏರಿ ಈ ಸಮಾರಂಭನ ನೋಡ್ತಾ ಇದ್ರು. ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಹಾಗೇನೆ ದಯಮಾಡಿ I would request all of you ಮೊದಲ ಸಾಲಿನಲ್ಲಿ ನಾಯಕರುಗಳ ಕುಟುಂಬಸ್ಥರು ಕೂತಿರೋದನ್ನ ನೋಡ್ಬೋದು. ಅವ್ರಿಗೆ ಖುಷಿನೋ ಖುಷಿ, ಒಂದು ಸಂದರ್ಭ ಸಿಕ್ಕಿದೆ, ಆರ್ಸಿಬಿ ಆಟಗಾರರನ್ನ ಡೈರೆಕ್ಟ್ ಆಗಿ ಹೋಗಿ ಮೀಟ್ ಮಾಡೋದು. ಇಂಥದ್ದೆಲ್ಲ ಶೋಕಿಗಳಿದ್ರೆ ನಿಮ್ಗೇನು ದುಡ್ಡಿಗೆ ಕಮ್ಮಿ ಇರಲ್ಲ. ಬೇರೆ ಬೇರೆ ಕಡೆ ಎಲ್ಲಿ ಮ್ಯಾಚ್ ನಡೆಯುತ್ತೋ ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ಮ್ಯಾಚೇ ನೋಡಿ, ಅಲ್ಲಿ ಹೋಗಿ ಆಟಗಾರನ ಭೇಟಿಯಾಗಿ, ಬದಲಾಗಿ ಇಂಥ ಸಂದರ್ಭ ಸಾರ್ವಜನಿಕ ಸಂದರ್ಭ ಇದೆ. ಸಾರ್ವಜನಿಕ ಸಮಾರಂಭದ ಸಂದರ್ಭದಲ್ಲಿ ಯಾಕೆ ನಿಮ್ಮ ಕುಟುಂಬದವ್ರಿಗೆ ಅಡ್ವಾಂಟೇಜ್ ತಗೊಳಕ್ಕೆ ಬಿಡ್ತೀರಾ ನೀವು ರಾಜಕಾರಣಕ್ಕೆ? ಹಾಗೇನೆ ದಯಮಾಡಿ I would request all of you. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಒಂದು ಪ್ರಶ್ನೆ ಬರುತ್ತೆ ವೀರೇಶ್, ಯಾತಕ್ಕೋಸ್ಕರ ನಡೀತು ಈ ಒಂದು ಕಾರ್ಯಕ್ರಮ ಅನ್ನುವಂಥದ್ದು? ಇನ್ನೊಂದು ಸ್ವಲ್ಪ ಪ್ಲಾನ್ ಮಾಡಿ, ತಾಳ್ಮೆ ತಗೊಂಡು ಒಂದಿನ ಬಿಟ್ಟು ಮಾಡ್ಬೋದಾಗಿತ್ತಲ್ಲ, ಖುಷಿನ 2 ದಿನ ಅನುಭವಿಸ್ಬೋದಾಗಿತ್ತಲ್ಲ, ಈ ರೀತಿ ನರಕ ಯಾತನೆ ಅನುಭವಿಸೋದ್ರ ಬದಲಾಗಿ ಅಂತ ಅನ್ಸುತ್ತೆ. ಈಗ ಸಿಕ್ಕಾಪಟ್ಟೆ ಗಾಯಗೊಂಡವರು ಆಸ್ಪತ್ರೆಗಳಿಗೆ ಸೇರಿದ್ದಾರಲ್ಲ, ಅವರುಗಳ ಪರಿಸ್ಥಿತಿ ಹೇಗಿದೆ? ಆಮೇಲೆ ಕುಟುಂಬಸ್ಥರ ಒಂದು ದುಃಖ, ಅದಕ್ಕೆ ಕಾಂಪನ್ಸೇಷನ್ ಇಲ್ಲ, ಅದಕ್ಕೆ ಯಾರೂ ಅದನ್ನು ಸಮಾಧಾನ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಹೇಗಿದೆ ಆ ಕುಟುಂಬಗಳ ಪರಿಸ್ಥಿತಿ ಹೇಗಿದೆ? ಈಗ ಹೇಗಿದೆ ಪರಿಸ್ಥಿತಿ? ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಈ ಒಂದು ಕಾರ್ಯಕ್ರಮ ಸರ್ಕಾರ ಯಾಕೆ ಮಾಡಿತ್ತು ಎಂಬುದು ಯಾರಿಗೂ ಗೊತ್ತಾಗ್ತದೆ. ಯಾಕಂದರೆ ಬೇರೆ ಬೇರೆ ತಂಡಗಳು IPL ಟ್ರೋಫಿ ಗೆದ್ದಿದ್ದಾವೆ, ಅವರು ವಿಕ್ಟರಿ ಪರೇಡ್ ಮಾಡ್ತಾರೆ ಹೊರತು ಸರ್ಕಾರದಿಂದ ಯಾವ ರೀತಿ ಸನ್ಮಾನ ಆಗಿಲ್ಲ. ಆದರೆ ನಮ್ಮ RCB ತಂಡ 18 ವರ್ಷ ನಂತರ ಕಪ್ ಗೆದ್ದಿದೆ. ವಿಕ್ಟೋರಿ ಪರೇಡ್ಗೆ ಅವಕಾಶ ಮಾಡಿಕೊಟ್ಟು ಪೊಲೀಸ್ ಭದ್ರತೆಯಲ್ಲಿ ಮಾಡಿಕೊಟ್ರೆ ಚೆನ್ನಾಗಿರ್ತಿತ್ತು. ಸರ್ಕಾರದಿಂದ ಕಾರ್ಯಕ್ರಮ ಯಾಕೆ ಎಂದು ಒಂದು ಕಡೆ ಜನಸಾಮಾನ್ಯರ ಪ್ರಶ್ನೆ ಆಗಿದೆ. ಯಾಕಂದರೆ ಸರ್ಕಾರ ಕಾರ್ಯಕ್ರಮ ಬೇಕಾಗಿದ್ದಿಲ್ಲ. ಕೆಲವೊಬ್ಬರು ಹೇಳ್ತಾರೆ HL ಏರ್ಪೋರ್ಟ್ನಿಂದ ಅಲ್ಲಿಂದ ಪರೇಡ್ ವಿಕ್ಟೋರಿ ಪರೇಡ್ ಮಾಡ್ಕೊಂಬಂದರೆ ರಸ್ತೆ ಪಕ್ಕದಲ್ಲಿ ನಿಂತ್ಕೊಂಡು ಜನ ನೋಡ್ಕೊಂಡು ಅಭಿಮಾನಿಗಳು ನೋಡ್ಕೊಂಡು ಹಾಗೆ ಹೋಗ್ತಿದ್ರು. ಇವರು ಚಿನ್ನಸ್ವಾಮಿ ಒಳಗಡೆ ಸೆಲೆಬ್ರೇಷನ್ ಮಾಡೋದೇನಿತ್ತು ಎಂಬುದು ಜನಸಾಮಾನ್ಯರ ಪ್ರಶ್ನೆ ಆಗಿದೆ. ಹೀಗಾಗಿ ಸರ್ಕಾರ ವೈಫಲ್ಯ. ಯಾಕಂದರೆ ಅಲ್ಲಿ ರಾಜಕಾರಣ ಮಕ್ಕಳಿದ್ದಾರೆ, ಇದೇನೋ ಪ್ರತಿಷ್ಠೆಗೆ ಆಯ್ತಾ ಕ್ರೆಡಿಟ್ಗೆ ಆಯ್ತಾ ಎಂಬುದು ಒಂದು ಕಡೆ ಅನುಮಾನ ಮೂಡುತ್ತೆ ಶ್ರೀಲಕ್ಷ್ಮಿ. ಹೀಗಾಗಿ ಈ ಒಂದು ಸಾವಿಗೆ ಸರ್ಕಾರವೇ ನೇರವಣೆ ಅಂತ ಹೇಳಲಾಗ್ತದೆ. ಯಾಕಂದರೆ ಪರ್ಮಿಷನ್ ಯಾಕೆ ಕೊಟ್ಟರೆ ಇಷ್ಟು ಜನ ಬರ್ತಾರೆ ಅಂತ ಇಂಟೆಲಿಜೆನ್ಸ್ ಮಾಹಿತಿ ಇಲ್ವಾ? ಯಾಕಂದರೆ ಇವರು ಕುಂಭಮೇಳ ಬಗ್ಗೆ ಮಾತಾಡ್ತಾರೆ, 50ರಿಂದ 60 ಕೋಟಿ ಬರ್ತಾರೆ, ಅಲ್ಲಿ ಕಾಲು ತುಳಿದು ಆಗಿಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ನೀವು 7 ಲಕ್ಷ ಜನ ಕಂಟ್ರೋಲ್ ಮಾಡಲಿಲ್ಲ ಅಂತೇನೋ ಜನಸಾಮಾನ್ಯರು ಮಾತಾಡ್ತಿದ್ದಾರೆ. ಹೀಗಾಗಿ ಎಲ್ಲೊಂದು ಕಡೆ ಸರ್ಕಾರ ವೈಫಲ್ಯ, ಪೊಲೀಸರು ವೈಫಲ್ಯ ಸ್ಪಷ್ಟ ಗೊತ್ತಾಗುತ್ತೆ. ಯಾಕಂದರೆ ಪೊಲೀಸರು ಯಾಕೆ ಪರ್ಮಿಷನ್ ಕೊಡಬೇಕು, ಯಾಕೆ ಸೆಲೆಬ್ರೇಷನ್ಗೆ ಪರ್ಮಿಷನ್ ಕೊಡಬೇಕಿತ್ತು? ಇವರು 2-3 ದಿನ ಬಿಟ್ಟು ಸೆಲೆಬ್ರೇಷನ್ ಅವಕಾಶ ಮಾಡಿ ಕೊಡಬೇಕಿತ್ತು. ಈ ಕೆಲವೊಬ್ಬರು ಸಾರ್ವಜನಿಕರು ಹೇಳ್ತಿದ್ರು, ಈ ಮೋದಿ ಬಂದಾಗ ಯಾವ ರೀತಿ ಬ್ಯಾರಿಕೇಡ್ ಹಾಕ್ತಾರೆ, ಯಾವ ರೀತಿ ಭದ್ರತೆ ಇರುತ್ತೆ, ಆ ರೀತಿ ಮಾಡಿದ್ರೆ ಸರಿ ಹೋಗ್ತಿತ್ತು. ಇವರು ಯಾವುದೇ ರೀತಿಯ ಭದ್ರತೆ ಮಾಡಿಕೊಂಡಿಲ್ಲ, ಮಾರ್ಗಸೂಚಿ ನೀಡಿಲ್ಲ, ಗೈಡ್ಲೈನ್ಸ್ ಬಿಟ್ಟಿಲ್ಲ ಸಾರ್ವಜನಿಕರೇ, ಅಭಿಮಾನಿಗಳಿಗೆ ಎಲ್ಲಿ ಬರಬೇಕು ಎಲ್ಲಿ ಇಲ್ಲ, ಪರೇಡ್ ವಿಕ್ಟರಿ ಯಾಕೆ ಕ್ಯಾನ್ಸಲ್ ಮಾಡ್ತಾರೆ. ಅದಾದಮೇಲೆ ಚಿನ್ನಸ್ವಾಮಿಗೆ ಸಾಕಷ್ಟು ಅಭಿಮಾನಿಗಳು ಹೋಗಿದ್ದಾರೆ. ಆದರೆ ಒಂದು ಕಡೆ ಪರೇಡ್ ಆಗಿಬಿಟ್ಟಿದ್ರೆ, HLನಿಂದ ವಿಧಾನಸೌಧರು ಪರೇಡ್ ಆಗಿಬಿಟ್ಟಿದ್ರೆ ಕರೆಕ್ಟ್ ಆಗ್ತಿತ್ತು. ರಸ್ತೆ ಮಧ್ಯೆ ನಿಂತು ಆ ಬಿಲ್ಡಿಂಗ್ ಮೇಲೆ ನಿಂತು ಅವರವರು ನೋಡಿಕೊಂಡು ಹಾಗೆ ಹೋಗ್ತಿದ್ರು. ಯಾಕಂದರೆ HLನಿಂದ ಬರುವಾಗ ವಿಧಾನಸೌಧ ಬರುವಾಗ ಜನ ಹಾಗೆ ಮಾಡಿದ್ದಾರೆ, ರಸ್ತೆ ಪಕ್ಕದಲ್ಲಿ ನಿಂತ್ಕೊಂಡು ನೋಡಿ ಅಭಿಮಾನಿಗಳ ಸಿಳ್ಳೆ ಸೆಪ್ಪಳೆ ಹೊಡೆದು ಹಾಗೆ ಸೆಲೆಬ್ರೇಷನ್ ಮಾಡಿದ್ದಾರೆ. ಆದರೆ ಚಿನ್ನಸ್ವಾಮಿ ಗ್ರೌಂಡಲ್ಲಿ ಸೆಲೆಬ್ರೇಷನ್ ಬೇಕಾಗಿದ್ದಿಲ್ಲ ಅಂತ ಒಂದು ಕಡೆ ಆಗ್ತದೆ. ಅದಲ್ಲ ಸೂಕ್ತ ಭದ್ರತೆ ಪೊಲೀಸ್ ಇಲಾಖೆ ತೆಗೆದುಕೊಂಡಿಲ್ಲ. ಮತ್ತೊಂದು ಕಡೆ ವಿಧಾನಸೌಧದಲ್ಲಿ ಸನ್ಮಾನ ಮಾಡೋದು ಬೇಕಾಗಿದ್ದಿಲ್ಲ, ಎಲ್ಲೇ ಒಂದು ಕಡೆ ಮಾಡಬೇಕಿತ್ತು. ಇವರು ಯಾವುದೇ ರೀತಿಯ ಮಾಡಿಲ್ಲ. ಒಂದು ಕಡೆ ಫೋಕಸ್ ಇರೋದು ವಿಧಾನಸೌಧ ಮುಂಭಾಗದ ಸೆಲೆಬ್ರೇಷನ್ನಲ್ಲಿ, ಚಿನ್ನಸ್ವಾಮಿ ಗ್ರೌಂಡಲ್ಲಿ ಪೊಲೀಸರ ಫೋಕಸ್ ಇಲ್ಲ ಅಂತಲೂ ಕೆಲ ಜನ ಮಾತಾಡ್ತಿದ್ದಾರೆ. ಹೀಗಾಗಿ ಭದ್ರತಾ ವೈಫಲ್ಯ, ಪೊಲೀಸರ ವೈಫಲ್ಯ, ಸರ್ಕಾರದ ವೈಫಲ್ಯ ಎದ್ದು ಕಾಣ್ತಿದೆ. ಅದಲ್ಲದೆ ಇಷ್ಟಾದರೂ ಸಾವಾದರೂ ಸಹ ಏನು ಒಂದು ಕಡೆ ಆ ಸೆಲೆಬ್ರೇಷನ್ ಮಾಡಿದ್ರಲ್ಲ ಅದು ತುಂಬ ನೋವಾಗಿದ್ದಂತೇನೋ ಕೆಲವು ಸಿಟಿ ಜನರು, ಅಭಿಮಾನಿಗಳು ಸಹ ಏನೋ ಕಡೆ ಅಸಮಾಧಾನ ಹೊರ. ಓಕೆ, ನಿನ್ನೆ ಯಾರಿಗಾಗಿ ನಡೀತು ಈ ಸಿನಿಮಾನ ಕಾರ್ಯಕ್ರಮ? ಸಚಿವರು, ಶಾಸಕರು, ಪ್ರಭಾವಿಗಳ ಕುಟುಂಬಕ್ಕಾಗಿ ನಡೀತಾ, ಅವ್ರ ಶೋಕಿಗಾಗಿ ನಡೀತಾ? ಆರ್ಸಿಬಿ ತಂಡಕ್ಕೆ ಸರ್ಕಾರದಿಂದ ಸನ್ಮಾನ ಆಯೋಜನೆ ಏನು ಮಾಡಿದ್ರು, ಅದರ ಮೊದಲ ಸಾಲಿನಲ್ಲಿ ಶಾಸಕರು, ಸಚಿವರ ಕುಟುಂಬಸ್ಥರು ಬಂದು ಕೂತಿದ್ರು.
ವಿಧಾನಸೌಧದ ಎದುರು RCB ಅಭಿಮಾನಿಗಳು ಸೇರಿದ್ರು. ಒಂದು ಕಡೆ ಅಭಿಮಾನಿಗಳು ನಿಲ್ಲಕ್ಕೂ ಜಾಗ ಇಲ್ಲದೆ ಸಾಯ್ತಾ ಇದ್ದಾರೆ, ಲಿಟ್ರಲಿ ಸಾಯ್ತಾ ಇದ್ರೆ, ಮತ್ತೊಂದಷ್ಟು ಜನ ಹೈಕೋರ್ಟ್ ಕಾಂಪೌಂಡು, ಮರ, ಎತ್ತರದ ಜಾಗಗಳನ್ನ ಹತ್ತಿ ಅಪಾಯವನ್ನು ಲೆಕ್ಕಿಸದೆ ಕಟ್ಟಡ ಏರಿ ಈ ಸಮಾರಂಭನ ನೋಡ್ತಾ ಇದ್ರು. ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮನ ಆರಂಭ ಮಾಡೋಣ. ಹಾಗೇನೆ ದಯಮಾಡಿ ಐ ವುಡ್ ರಿಕ್ವೆಸ್ಟ್ ಆಲ್ ಆಫ್ ಯು. ಮೊದಲ ಸಾಲಿನಲ್ಲಿ ನಾಯಕರುಗಳ ಕುಟುಂಬಸ್ಥರು ಕೂತಿರೋದನ್ನ ನೋಡ್ಬೋದು. ಅವ್ರಿಗೆ ಖುಷಿನೋ ಖುಷಿ, ಒಂದು ಸಂದರ್ಭ ಸಿಕ್ಕಿದೆ, RCB ಆಟಗಾರರನ್ನ ಡೈರೆಕ್ಟ್ ಆಗಿ ಹೋಗಿ ಮೀಟ್ ಮಾಡೋದು. ಇಂಥದ್ದೆಲ್ಲ ಶೋಕಿಗಳಿದ್ರೆ ನಿಮ್ಗೇನು ದುಡ್ಡಿಗೆ ಕಮ್ಮಿ ಇರಲ್ಲ. ಬೇರೆ ಬೇರೆ ಕಡೆ ಎಲ್ಲಿ ಮ್ಯಾಚ್ ನಡೆಯುತ್ತೋ ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ಮ್ಯಾಚೇ ನೋಡಿ, ಅಲ್ಲಿ ಹೋಗಿ ಆಟಗಾರನ ಭೇಟಿಯಾಗಿ, ಬದಲಾಗಿ ಇಂಥ ಸಂದರ್ಭ ಸಾರ್ವಜನಿಕ ಸಂದರ್ಭ ಇದೆ. ಸಾರ್ವಜನಿಕ ಸಮಾರಂಭದ ಸಂದರ್ಭದಲ್ಲಿ ಯಾಕೆ ನಿಮ್ಮ ಕುಟುಂಬದವ್ರಿಗೆ ಅಡ್ವಾಂಟೇಜ್ ತಗೊಳಕ್ಕೆ ಬಿಡ್ತೀರಾ ನೀವು ರಾಜಕಾರಣಕ್ಕೆ? ಕಾರ್ಯಕ್ರಮನ ಆರಂಭ ಮಾಡೋಣ. ಹಾಗೇನೆ ದಯಮಾಡಿ ಐ ವುಡ್ ರಿಕ್ವೆಸ್ಟ್ ಆಲ್ ಆಫ್ ಯು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಒಂದು ಪ್ರಶ್ನೆ ಬರುತ್ತೆ ವೀರೇಶ್, ಯಾತಕ್ಕೋಸ್ಕರ ನಡೀತು ಈ ಒಂದು ಕಾರ್ಯಕ್ರಮ ಅನ್ನುವಂಥದ್ದು? ಇನ್ನೊಂದು ಸ್ವಲ್ಪ ಪ್ಲಾನ್ ಮಾಡಿ, ತಾಳ್ಮೆ ತಗೊಂಡು ಒಂದಿನ ಬಿಟ್ಟು ಮಾಡ್ಬೋದಾಗಿತ್ತಲ್ಲ, ಖುಷಿನ 2 ದಿನ ಅನುಭವಿಸ್ಬೋದಾಗಿತ್ತಲ್ಲ, ಈ ರೀತಿ ನರಕ ಯಾತನೆ ಅನುಭವಿಸೋದ್ರ ಬದಲಾಗಿ ಅಂತ ಅನ್ಸುತ್ತೆ. ಈಗ ಸಿಕ್ಕಾಪಟ್ಟೆ ಗಾಯಗೊಂಡವರು ಆಸ್ಪತ್ರೆಗಳಿಗೆ ಸೇರಿದ್ದಾರಲ್ಲ, ಅವರುಗಳ ಪರಿಸ್ಥಿತಿ ಹೇಗಿದೆ? ಆಮೇಲೆ ಕುಟುಂಬಸ್ಥರ ಒಂದು ದುಃಖ, ಅದಕ್ಕೆ ಕಾಂಪನ್ಸೇಷನ್ ಇಲ್ಲ, ಅದಕ್ಕೆ ಯಾರೂ ಅದನ್ನು ಸಮಾಧಾನ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಹೇಗಿದೆ ಆ ಕುಟುಂಬಗಳ ಪರಿಸ್ಥಿತಿ ಹೇಗಿದೆ? ಈಗ ಹೇಗಿದೆ ಪರಿಸ್ಥಿತಿ? ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಈ ಒಂದು ಕಾರ್ಯಕ್ರಮ ಸರ್ಕಾರ ಯಾಕೆ ಮಾಡಿತ್ತು ಎಂಬುದು ಯಾರಿಗೂ ಗೊತ್ತಾಗ್ತದೆ. ಯಾಕಂದರೆ ಬೇರೆ ಬೇರೆ ತಂಡಗಳು IPL ಟ್ರೋಫಿ ಗೆದ್ದಿದ್ದಾವೆ, ಅವರು ವಿಕ್ಟರಿ ಪರೇಡ್ ಮಾಡ್ತಾರೆ ಹೊರತು ಸರ್ಕಾರದಿಂದ ಯಾವ ರೀತಿ ಸನ್ಮಾನ ಆಗಿಲ್ಲ. ಆದರೆ ನಮ್ಮ RCB ತಂಡ 18 ವರ್ಷ ನಂತರ ಕಪ್ ಗೆದ್ದಿದೆ. ವಿಕ್ಟೋರಿ ಪರೇಡ್ಗೆ ಅವಕಾಶ ಮಾಡಿಕೊಟ್ಟು ಪೊಲೀಸ್ ಭದ್ರತೆಯಲ್ಲಿ ಮಾಡಿಕೊಟ್ರೆ ಚೆನ್ನಾಗಿರ್ತಿತ್ತು. ಸರ್ಕಾರದಿಂದ ಕಾರ್ಯಕ್ರಮ ಯಾಕೆ ಎಂದು ಒಂದು ಕಡೆ ಜನಸಾಮಾನ್ಯರ ಪ್ರಶ್ನೆ ಆಗಿದೆ. ಯಾಕಂದರೆ ಸರ್ಕಾರ ಕಾರ್ಯಕ್ರಮ ಬೇಕಾಗಿದ್ದಿಲ್ಲ. ಕೆಲವೊಬ್ಬರು ಹೇಳ್ತಾರೆ HL ಏರ್ಪೋರ್ಟ್ನಿಂದ ಅಲ್ಲಿಂದ ಪರೇಡ್ ವಿಕ್ಟೋರಿ ಪರೇಡ್ ಮಾಡ್ಕೊಂಬಂದರೆ ರಸ್ತೆ ಪಕ್ಕದಲ್ಲಿ ನಿಂತ್ಕೊಂಡು ಜನ ನೋಡ್ಕೊಂಡು ಅಭಿಮಾನಿಗಳು ನೋಡ್ಕೊಂಡು ಹಾಗೆ ಹೋಗ್ತಿದ್ರು. ಇವರು ಚಿನ್ನಸ್ವಾಮಿ ಒಳಗಡೆ ಸೆಲೆಬ್ರೇಷನ್ ಮಾಡೋದೇನಿತ್ತು ಎಂಬುದು ಜನಸಾಮಾನ್ಯರ ಪ್ರಶ್ನೆ ಆಗಿದೆ. ಹೀಗಾಗಿ ಸರ್ಕಾರ ವೈಫಲ್ಯ. ಯಾಕಂದರೆ ಅಲ್ಲಿ ರಾಜಕಾರಣಿ ಮಕ್ಕಳಿದ್ದಾರೆ, ಇದೇನೋ ಪ್ರತಿಷ್ಠೆಗೆ ಆಯ್ತಾ ಕ್ರೆಡಿಟ್ಗೆ ಆಯ್ತಾ ಎಂಬುದು ಒಂದು ಕಡೆ ಅನುಮಾನ ಮೂಡುತ್ತೆ ಶ್ರೀಲಕ್ಷ್ಮಿ. ಹೀಗಾಗಿ ಈ ಒಂದು ಸಾವಿಗೆ ಸರ್ಕಾರವೇ ನೇರ ಹೊಣೆ ಅಂತ ಹೇಳಲಾಗ್ತದೆ. ಯಾಕಂದರೆ ಪರ್ಮಿಷನ್ ಯಾಕೆ ಕೊಟ್ಟರೆ ಇಷ್ಟು ಜನ ಬರ್ತಾರೆ ಅಂತ ಇಂಟೆಲಿಜೆನ್ಸ್ ಮಾಹಿತಿ ಇಲ್ವಾ? ಯಾಕಂದರೆ ಇವರು ಕುಂಭಮೇಳ ಬಗ್ಗೆ ಮಾತಾಡ್ತಾರೆ, 50ರಿಂದ 60 ಕೋಟಿ ಬರ್ತಾರೆ, ಅಲ್ಲಿ ಕಾಲು ತುಳಿದು ಆಗಿಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ನೀವು 7 ಲಕ್ಷ ಜನ ಕಂಟ್ರೋಲ್ ಮಾಡಲಿಲ್ಲ ಅಂತೇನೋ ಜನಸಾಮಾನ್ಯರು ಮಾತಾಡ್ತಿದ್ದಾರೆ. ಹೀಗಾಗಿ ಎಲ್ಲೊಂದು ಕಡೆ ಸರ್ಕಾರ ವೈಫಲ್ಯ, ಪೊಲೀಸರು ವೈಫಲ್ಯ ಸ್ಪಷ್ಟ ಗೊತ್ತಾಗುತ್ತೆ. ಯಾಕಂದರೆ ಪೊಲೀಸರು ಯಾಕೆ ಪರ್ಮಿಷನ್ ಕೊಡಬೇಕು, ಯಾಕೆ ಸೆಲೆಬ್ರೇಷನ್ಗೆ ಪರ್ಮಿಷನ್ ಕೊಡಬೇಕಿತ್ತು? ಇವರು 2-3 ದಿನ ಬಿಟ್ಟು ಸೆಲೆಬ್ರೇಷನ್ ಅವಕಾಶ ಮಾಡಿ ಕೊಡಬೇಕಿತ್ತು. ಈ ಕೆಲವೊಬ್ಬರು ಸಾರ್ವಜನಿಕರು ಹೇಳ್ತಿದ್ರು, ಈ ಮೋದಿ ಬಂದಾಗ ಯಾವ ರೀತಿ ಬ್ಯಾರಿಕೇಡ್ ಹಾಕ್ತಾರೆ, ಯಾವ ರೀತಿ ಭದ್ರತೆ ಇರುತ್ತೆ,